ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವಾಗ ಅರ್ಜೆಂಟಲ್ಲಿ ಟೆಂಪಲಿಗೆ ಹೋಗ್ತಿದ್ದೇವೆ. ಯಾಕೆಂತ ಹೇಳಿದರೆ ಸ್ವಲ್ಪ ಲೇಟ್ ಆಯಿತು. ಎಲ್ಲ ನಿಮಗೆ ಗೊತ್ತುಂಟಲ್ಲ, ಹುಡುಗಿಯರು ಹೊರಡೋದಂದರೆ ಅಫ್ಕೋರ್ಸ್ ಲೇಟ್ ಆಗ್ತದೆ. ನನಗೆ ನಿನ್ನೆ ನೈಟ್ ನಾವು ಒಂದೂವರೆ ಆಗಿದೆ ಅಂತ ಮಲಗುವಾಗ, ಒಂದು ಕಳೆದಿದೆ. ಹಾಗೆ ಮತ್ತು ನೈಟೆಲ್ಲ ನಿದ್ದೆನೇ ಬರಲಿಲ್ಲ. ನನಗೆ ಮನೆಗೆ ಬಂದರೆ ಅಲರ್ಜಿ ಸ್ಟಾರ್ಟ್ ಆಗ್ತದೆ, ಈ ಶೀತ ಕೆಮ್ಮು ಎಲ್ಲ. ಹಾಗಾಗಿ ನಿದ್ದೆನೇ ಬರಲಿಲ್ಲ ಆಯಿತಾ. ನೈಟ್ ನಿದ್ದೆ ಇರೋದ್ರಿಂದ ಬೆಳಿಗ್ಗೆ 7-7:30 ಎಚ್ಚರಿಗಾಯಿತು. ಅದಾದಮೇಲೆ ವಾಶ್ ಮಾಡಿ ಹೋಗಿ ಬಂದು ವಾಪಸ್ ಮಲಗಲಿಕ್ಕೆ ಟ್ರೈ ಮಾಡಿದೆ. ನಿದ್ದೆನೇ ಬರಲಿಲ್ಲ, ಜೋರಾಯಿತು ಅಲರ್ಜಿ. ಹಾಗೆ ಮತ್ತು ಸ್ವಲ್ಪ ಹೊತ್ತಲ್ಲಿ ಅಲ್ಲಿಗೆ ನಿದ್ದೆ ಉಂಟು. ಎದ್ದೇಳುವಾಗ 9 ಗಂಟೆ ಆಗಿತ್ತು. ಹಾಗೆ ಮತ್ತೆ ಇದ್ದು ಸ್ನಾನ ಮಾಡಿ ಅಮ್ಮನವರೆಲ್ಲ ಮುಂದೆ ಹೋದರು. ಈಗ ನಾನು ಮತ್ತು ಜೀವನ ಹೋಗ್ತಾಯಿದ್ದೇವೆ. ಸ್ವಲ್ಪ ಅರ್ಜೆಂಟಲ್ಲಿ ಹೋಗ್ತಾಯಿದ್ದೇವೆ. ಹಾಗೆ ಅಮ್ಮ ನನಗೆ ಬಚ್ಚಿತ್ತು, ಬಾಚಿತ್ತು ನೋಡಿ. ಅವಳು ಓಡ್ತಾ ಇದ್ದಾಳೆ. ನಾವಿಬ್ಬರೇ ಹೋಗ್ತಾಯಿದ್ದೀವಿ. ಬೈತನಿಗೆ ಕ್ಲಾಸ್ ಉಂಟು, ಇವಳು ರಜೆ ಹಾಕಿದ್ದಾಳೆ. ಹಾಗೆ ಟೆಂಪಲ್ ಹತ್ತಿರ ಇದ್ವಿ. ಎಷ್ಟು ಕ್ಲೀನ್ ಉಂಟು ನೋಡಿ ನಮ್ಮದು ನೇತ್ರಾವತಿ ನದಿ. ಥ್ಯಾಂಕ್ ಯು ಜೀವನ, ನನ್ನ ಬ್ಯಾಗ್ ಹಿಡ್ಕೊಂಡೋದಕ್ಕೆ. ನಾನು ಅಲ್ಲಿಂದಲೇ ಹೋಗೋದು. ಹಾಗೆ ಬ್ಯಾಗ್ ತಗೊಂಡು ಬಂದೆ. ಮನೆಗೆ ಬಂದು ಹೋದರೆ ಲೇಟ್ ಆಗ್ತದೆ, ಅದಕ್ಕೆ ಟೆಂಪಲಿಗೆ ಹೋಗಿ ಆದಮೇಲೆ ನನಗೆ ಸಿಕ್ಕಾಟಲ್ಲಿ ಮಾತಾಡಲಿಕ್ಕೆ ಆಗದಿದ್ದರೆ ಅದಕ್ಕೆ ಈಗ ಮುಖ ತೋರಿಸಿ ವ್ಲಾಗ್ ಮಾಡೋದು. ಮತ್ತೆ ಮೇಲೆ ಕ್ಲಿಪ್ ಹಾಕ್ಬೋದು. ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಉಂಟು. ನಿನ್ನೆ ಕೂಡ ಸಿಕ್ಕಾಪಟ್ಟೆ ರಶ್ ಇತ್ತು. ಇವತ್ತು ಕೂಡ ರಶ್ ಇರ್ಬೋದು ಅಂತ ಅನ್ನಿಸ್ತದೆ, ಯಾಕಂದರೆ ಲಾಸ್ಟ್ ದಿನ ಅಲ್ವಾ. ಹಾಗೆಯೇ ಸಿಕ್ಕಾಪಟ್ಟೆ ಧೂಳು ಕೂಡ ಉಂಟು. ಅಯ್ಯೋ, ಓಕೆ, ನಾನು ಹೋಗ್ತಾ ಇದ್ದೀನಿ. ಹತ್ತಿರ ಅದೇ. ಸುತ್ತು ಬರ್ತಿದ್ದೀವಿ ಬಲಿ ಜೊತೆ. ಸಂಧ್ಯಕ್ಕ ಬಂದರು. ನಾನು ಹೇಳಿದ್ದೆ ಅಂತೇಳಿ ಪಾಪ ಅವರು ಒತ್ತಾಯಕ್ಕೋಸ್ಕರ ಬಂದದ್ದು. ಹಾಗೆ ನಿನ್ನೆ ನೈಟ್ ಕೂಡ ಬಂದಿರಲಿಲ್ಲ, ನನಗೆ ಮೋಸ ಮಾಡಿದ್ದಾರೆ. ಹಾಗೆ ಈಗ ಬಂದಿದ್ದಾರೆ. ಮಕ್ಕಳನ್ನ ಶಾಲೆಗೆ ಕಳಿಸಿ ಈಗ ಇಲ್ಲಿಗೆ ಬಂದಿದ್ದಾರೆ. ಒಳಗಡೆ ಬಂದಿದ್ದೇವೆ. ಅಲ್ಲಿ ಬಟ್ಟಲ್ ಕಾಣಿಕೆ ಆಗಬೇಕು, ಹಾಗೆ ಒಳಗಡೆ ಬಂದಿದ್ದೇವೆ. ಗಾಯ್ಸ್, ನಂದು ಅಣ್ಣ ಉಂಟಲ್ಲ, ಊಟಕ್ಕೆ ಹೋಗ ರೆಡಿ ಬಂದಾಯ್ತಾ. ಇಷ್ಟೊತ್ತಿರ್ಲಿಲ್ಲ ಎಲ್ಲಿ ಸಹ, ಈಗ ಊಟಕ್ಕೆ ಹೋಗ ರೆಡಿ ಬಂದಿದ್ದಾನೆ.
ಅಷ್ಟೇ ಇವರು ಕೂಡ ಅಷ್ಟೇ ಊಟಕ್ಕೆ ಹೋಗುವಾಗ ರೆಡಿ ಬರ್ತಾರೆ ಅವರು. ಅಲ್ದಲ್ಲ ಊಟಕ್ಕೆ ಹೋಗೋ ರೆಡಿ ಝೂಮ್ ಅಂತ ಅವಳದೆಲ್ಲ ನಾನು ವಿಡಿಯೋ ಮಾಡಿ, ನಾನು ದೇವ್ರದ್ದು ಇದು ಮಾಡಿದ್ದು. ವಿಡಿಯೋ ಮಾಡು ಅಂತ ಹೇಳಿದ, ಈಗ ಮಾತಾಡ್ತಿಲ್ಲ. ಮಾತಾಡು. ಎಂತ ಮಾತಾಡುದು? ಏನಾದ್ರು ವಿಶೇಷ? ಡ್ಯಾನ್ಸ್ ಎಲ್ಲ ಹೇಗಿತ್ತು ಈ ಸರ್ತಿ? ಜಾತ್ರೆ ಹೇಗಿತ್ತು? ಜಾತ್ರೆ ಮುಗಿದಿಲ್ಲ, ಭಯದಲ್ಲಿ ಕೋಲ. ಆಮೇಲೆ ಬೇಜಾರಾಗ್ತಾ ಉಂಟು ನಮಗೆ, ಹೋಗ್ಲಿಕ್ಕೆ ಆಗುದಿಲ್ಲ ಹುಡುಗಿಯರಿಗೆ. ಅದೇ ನಮಗೆ 6 ದಿನ ಬಾರಿ ಧರ್ಮಕ್ಕೆ ಒಂದು ಊಟ, ಆಮೇಲೆ ಇವಳಿಗೆ ಒಂದು ಧರ್ಮಕ್ಕೆ ಊಟ. ನಾನು ಬಂದದ್ದು ನಿನ್ನೆ, ನಿನ್ನೆ. ಮುಂಚೆ ಬಂದಿದ್ದಲ್ಲ, ಲಾಗು ಮಾತ್ರ ಇವತ್ತು ಮಾಡುದು. ಇಲ್ಲ ನಾನು ಬಂದದ್ದೇ ನಿನ್ನೆ. ಆಯ್ತಾ, ಹೇಳೋಣ. 6 ದಿವಸ ಮನೆಯಲ್ಲಿ ಊಟ ಇಲ್ಲ, ಮಧ್ಯಾಹ್ನ ರಾತ್ರಿ ಎಲ್ಲ ಇಲ್ಲೇ ಧರ್ಮಕ್ಕೆ ಮನೆಯಲ್ಲೇ ಮಾಡಬೇಕಾಗ್ತದೆ. ಜೀವಿತ ಅವಳಿಗೆ ಎರಡು ದಿವಸ ಬಂದಿದ್ದು ಕೆಲಸದಲ್ಲಿ ಊಟ ಹಾಕ್ಲಿಲ್ಲ, ಇದ್ದ ಕಾರಣ ಅವಳು ಬರ್ಲಿಲ್ಲ. ಇಲ್ಲದ್ರೆ ಅವಳಿಗೆ ಸಹ ಧರ್ಮದ ಊಟನೇ. ನಮ್ಮನೆ ನೋಡ್ತಿದ್ದಾರೆ ಈಗ ಎಲ್ಲರೂ. ಇವರ ಮರ್ಯಾದೆ ತೆಗೆದ್ರು ನಮ್ಮದು. ಊಟಕ್ಕೆ ಕೂತಿದ್ದೇವೆ. ಅಣ್ಣ ಫಸ್ಟಿಗೆ ದಾಡೆ ತಿಂತಿದ್ದಾನೆ. ತೆಗೆ ಅಣ್ಣನ ಹೊಟ್ಟೆ ನೋಡಿ, ಹೊಟ್ಟೆಯ ಊಟ ಮಾಡಿ ಪಿಂಕ್ ಕ್ಲಿಕ್ ಆಗಿದೆ. ಆಯ್ತು ಮಗಳೇ. ಎಸ್, ನಮ್ಮದು ಜಾತ್ರೆ ಎಲ್ಲ ಮುಗೀತು. ನಾನು ಹೇಳಿದ್ದೆ ನಿಮ್ಮ ಹತ್ರ ನಾನು ಅಲ್ಲಿಂದಲೇ ಹೋಗ್ತೇನೆ ಅಂತ. ಆದರೆ ಅಮ್ಮನಿಗೆ ಪೇಟೆಗೆ ಬರ್ಲಿಕ್ಕೆ ಉಂಟಂತೆ, ಮತ್ತು ದೊಡ್ಡಮ್ಮ ಉಪ್ಪಿನಂಗಡಿ ತನಕಿದ್ದಾರೆ. ದೊಡ್ಡಮ್ಮ ಹೋಗಿದ್ದಾರಲ್ಲ, ಸೇಮ್ ಬಸ್, ಹಾಗೆ ಒಟ್ಟಿಗೆ ಹೋಗುವ ಅಂತೇಳಿ ನಾನು ಸಹ ಸೀದಾ ಮನೆಗೆ ಬಂದೆ. ಅಣ್ಣನೊಟ್ಟಿಗೆ ಗಾಡಿಯಲ್ಲಿ ಬಂದೆ. ಇವರು ನಡ್ಕೊಂಡು ಬಂದರು, ನಾನು ಅಣ್ಣನೊಟ್ಟಿಗೆ ನಡ್ಕೊಂಡು ಬಂದರೆ ರಿಕ್ಷಾದಲ್ಲಿ ಹೇಳಿದ್ರಾ ಜೋನ್ಯಾ? ನಡ್ಕೊಂಬಂದ್ರೆ ರಿಕ್ಷಾದಲ್ಲಿಯಾ? ನಡ್ಕೊಂಬಂದಂತೆ. ಹಾಗೆ ಗುಂಡ ಬಾಯ್ ಹೇಳು. ಬಾಯ್. ಅವ್ನು ಬಾಲದಲ್ಲಿ ಬಾಯ್ ಹೇಳ್ತಿದ್ದಾನೆ ನಿಮಗೆ. ಓಕೆ ಬಾಯ್ ಜೂನಿಯರ್ಸಿ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಮಿಸ್ ಮೀ.